ನಾವೀಗಲೇ ಹೋಗೋಣ. ಎಲ್ಲಿಗೆ? ಶ್ರೀನಿವಾಸ್ ಅಣ್ಣನ ಮನೆಗೆ. ಅರೆ ಅವ್ರ ಮನೆಗೆ ಯಾಕೆ? ನಾನು ಈಗಲೇ ನನ್ನ ಮಗಳನ್ನ ನೋಡ್ಬೇಕು. ಬಾ. ಏಯ್ ಸ್ವಲ್ಪ ಹೊತ್ತಿಗೆ ಮುಂಚೆ ಮಾತಾಡ್ಕೊಂಡ್ವಲ್ಲ ದೇವಸ್ಥಾನದಲ್ಲಿ, ಸ್ವಲ್ಪ ದಿನ ಸೂಜಿಯಿಂದ ದೂರ ಇರೋಣ ಅಂತ. ಮಾತಾಡ್ಕೊಂಡ್ವಿ ನಿಜ, ಅದ್ಯಾಕೋ ಮನ್ಸು ತಡಿತಿಲ್ಲ. ನಾನು ಈಗಲೇ ನನ್ನ ಮಗಳನ್ನ ನೋಡ್ಬೇಕು ಅಂತ ಅನ್ನಿಸ್ತಿದೆ. ಸರು, ನಾವ್ ಹಿಂಗೆ ಏಕಾಏಕಿ ಹೋಗಿ ಸೂಜಿನ ನೋಡಿದ್ರೆ ಏನಾಗತ್ತೆ ಹೇಳು? ಅವಳು ನಿಮ್ ಜೊತೆನೆ ಬರ್ತೀನಿ, ನಿಮ್ ಜೊತೆನೆ ಇರ್ತೀನಿ ಅಂತ ಹಠ ಹಿಡಿದ್ರೆ ನನ್ನ ಮಾತು ಕೇಳು. ಹಂಗೂ ಇಷ್ಟ ಇದ್ರೆ ಸೂಜಿ ಜೊತೆ ಇರು ಅಂತ ನಾನು ಹೇಳಿದ್ನಲ್ಲ, ನೀನೇ ಬೇಡ ಅಂದೆ. ಅಂದಿದ್ದೇನೋ ನಿಜ, ಆದ್ರೆ ಎಷ್ಟೇ ಮನ್ಸನ್ ಗಟ್ಟಿ ಮಾಡ್ಕೊಂಡ್ರು ಯಾಕೋ ನನ್ನ ಮಗಳನ್ನ ಒಂದ್ಸಲ ನೋಡ್ಬೇಕು ಅಂತ ಅನ್ನಿಸ್ತಿದೆ. ನೀನು ಅವಳನ್ನ ದೂರದಿಂದ ಮಾತ್ರ ನೋಡ್ಬೇಕು. ಅವಳು ಕಣ್ಣಿಗೆ ಬೀಳೋ ಹಾಗಿಲ್ಲ, ಕೂಗೋ ಹಾಗೂ ಇಲ್ಲ. ನಾನು ಮಾರುವೇಷದಲ್ಲಿ ಅಲ್ಲಿಗೆ ಹೋಗ್ತೀನಿ, ಸರಿನಾ? ಸರಿ, ನೀನ್ ಹೇಳ್ದಾಗೆ ಮಾಡ್ತೀನಿ. ಬಾಬಾ ಎಲ್ಲೊಟ್ಟೋಗ್ಬಿಟ್ಟಿದ್ರಿ ಇಷ್ಟು ದಿವಸ. ಆಶೀರ್ವಾದ ಮಾಡಿ ಬಾಬಾ, ಆಶೀರ್ವಾದ ಮಾಡಿ. ಸಕಲ ಐಶ್ವರ್ಯ ಸಿದ್ಧಿರಸ್ತು. ಏಳು ಮೇಲೆ. ಈ ಮನೇಲಿ ಸೂಜಿ ಅನ್ನೋ ಹುಡುಗಿ ಇದ್ದಾಳಲ್ಲ, ಅವಳನ್ನ ಸ್ವಲ್ಪ ಆಚೆ ಕರಿತೀಯಾ? ಅವಳ ಈಗ ಮನೇಲಿ ಇಲ್ವಲ್ಲ ಬಾಬಾ? ಮನೇಲಿಲ್ವಾ? ಅವಳು ಪಾಪ ಪ್ರಜ್ಞೆನೇ ಇರ್ಲಿಲ್ಲ, ಅದಕ್ಕೆ ಈಗ ಅವಳನ್ನ ಆಸ್ಪತ್ರೆಗೆ ಸೇರ್ಸವ್ರೆ. ಯಾವ ಆಸ್ಪತ್ರೆಗೆ ಸೇರಿಸಿದ್ದಾರೆ? ಮೈಸೂರು ರೋಡ್ ಆಸ್ಪತ್ರೆ ಅಂತಿದ್ರು. ನೋಡು, ನಾನು ಇಲ್ಲಿಗೆ ಬಂದಿದ್ದೆ ಅಂತ ಯಾರಿಗೂ ಹೇಳ್ಬೇಡ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಯಾಕೆ ವಾಪಸ್ ಹೋಗ್ತಾ ಇದ್ದೀರಾ ಬಾಬಾ? ಬಾಬಾ ಎಲ್ಲಿ ಸೂಜಿ? ಮನೇಲಿ ಇಲ್ವಾ? ಸರು, ಸೂಜಿನ ಆಸ್ಪತ್ರೆಗೆ ಸೇರಿಸಿದಾರಂತೆ. ಆಸ್ಪತ್ರೆಗ? ಯಾಕೆ? ಏನಾಯ್ತು ನಮ್ ಸೂಜಿಗೆ? ನನ್ಗೆ ಯಾಕೋ ತುಂಬಾ ಗಾಬರಿ ಆಗ್ತಾ ಇದೆ. ನಡಿ, ಈಗ್ಲೇ ಆಸ್ಪತ್ರೆಗೆ ಹೋಗೋಣ. ಕರ್ಕೊಂಡು ಹೋಗ್ತೀನಿ. ಆದ್ರೆ ಒಂದು, ನೀನಲ್ಲಿ ಹೋಗಿ ಹತ್ತು ಕರೆದು ರಂಪ ಎಲ್ಲ ಮಾಡೋ ಹಂಗಿಲ್ಲ. ದೂರದಿಂದಲೇ ನೋಡ್ಕೊಂಡು ಹೊರಟು ಬಿಡೋಣ ಅನ್ನೋಂಗಿದ್ರೆ ಹೋಗೋಣ. ಸರಿ, ನೀನ್ ಹೇಳ್ದಾಗೆ ಮಾಡ್ತೀನಿ. ನಡಿ ಹೋಗೋಣ. ಬಾ. ಬಿಡು. ನಿಂತ್ಕೋ ಸರು. ಸುಮ್ಮನೆ ಇರೋ ನೀನು. ನನ್ನ ಮಗಳನ್ನ ನೋಡ್ಬೇಕು. ಆತರ ಪಡ್ಬೇಡ, ಒಂದ್ ನಿಮಿಷ ಇರು. ಅಲ್ಲಿ ಶ್ರೀನಿವಾಸ ಬರ್ತಾ ಇದ್ದಾರೆ, ಈ ಕಡೆ ತಿರ್ಗು. ತಿರ್ಗೆ ಕಡೆ. ಡಾಕ್ಟರ್ ಬರ್ತಿದ್ದಾರೆ, ಬಾಯಿ ಕಡೆ. ಹಲೋ ಮಿಸ್ಟರ್ ಶ್ರೀವಾಸ್ತವ್, ಏನಂತೇಳಿ ನಮ್ಮ ಪೇಷಂಟು? ನೀವೇ ಹೇಳ್ಬೇಕು ಡಾಕ್ಟರ್. ಮೆಡಿಸಿನ್ಗೂ ರೆಸ್ಪಾಂಡ್ ಮಾಡ್ತಾ ಇಲ್ಲ, ತುಂಬಾ ಕಾಂಪ್ಲಿಕೇಶನ್ಸ್ ಇದೆ. ಹೇಗಾಯ್ತು ಅಂತ ಗೊತ್ತಿಲ್ಲ ಡಾಕ್ಟರ್. ವಿಚಿತ್ರ ಪರಿಸ್ಥಿತಿಯಲ್ಲಿ ಸಿಕ್ಕಿದ್ರು ನಮ್ಗೆ. ಪ್ರಜ್ಞೆ ಇರಲಿಲ್ಲ. ಏನಾದ್ರೂ ಹೀಗೆ? ಇಲ್ಲ, ಪ್ರಜ್ಞೆ ತಪ್ಪಿದ್ದಕ್ಕೆ ಹೀಗಾಗಿರೋದಲ್ಲ. ಮಿಸ್ಟರ್ ಶ್ರೀನಿವಾಸ್, ನೀವಿಬ್ರೂ ಧೈರ್ಯ ತಂದ್ಕೋಬೇಕು. ರಶ್ಮಿ ಬರ್ತಿಲ್ಲ, ಬಾಯಿ ಕಡೆ.